ಸ್ವರಸಾಧನ 26ನೇ ಸಂಚಿಕೆ. ಈ ಸಂಚಿಕೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಒಂದು ಸಂಚಿಕೆಯನ್ನು ನಡೆಸಿದ್ದೀವಿ. ಅದ್ಭುತವಾಗಿ ನಯನ ಸಭಾಂಗಣದಲ್ಲಿ ಅದ್ಭುತವಾಗಿ ನಡೀತು. ತುಂಬ ಇದಕ್ಕೆ ಆಡಿಯನ್ಸು ತುಂಬ ಜನ ಬಂದು ಎಂಜಾಯ್ ಮಾಡಿದ್ರು. ನಮ್ಮಲ್ಲೂ ಅಷ್ಟೇ ಎಲ್ಲ ಸಿಂಗರ್ಸ್ ಬಂದು ಅದ್ಭುತವಾಗಿ ಹಾಡಿದ್ರು. ಈ ಒಂದು ಡಾಕ್ಟರ್ ವಿಷ್ಣುವರ್ಧನ್ ಅವರ ದಿನಾಚರಣೆ ಇದನ್ನು ಆಚರಿಸಿ ತುಂಬ ಅದ್ಭುತವಾಗಿ ನಡೀತು. ಇದಕ್ಕೆ ನಮ್ಮ ತಂಡಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಇಲ್ಲಿ ಬಂದು ವೀಕ್ಷಿಸಿದವರಿಗೆಲ್ಲ ಧನ್ಯವಾದಗಳು. ಹಾಡಿರೋದನ್ನೆಷ್ಟೊತ್ತು ಕೇಳಿದ್ರಿ, ಖುಷಿಯಾಗಿದೆ ಅನ್ಕೋತೀನಿ. ಜೋರಾದ ಚಪ್ಪಾಳೆ ಮಾತ್ರ ಕೇಳಿಸಲಿಲ್ಲ. ಹಾಡು ಮುಗಿದ ಮೇಲೆ ಹಾಡಿ, ಅವಾಗ ನಮಗೆ ಖುಷಿ ಆಗುತ್ತೆ. ನಮಸ್ಕಾರ, ನನ್ನ ಹೆಸರು ಭಾಗ್ಯಶ್ರೀ ಅಂತ. ಸ್ವರಸಾಧನ ತಂಡ ಏನು 26ನೇ ಸಂಚಿಕೆ ಇವತ್ತು ನಡೀತು, ತುಂಬ ಯಶಸ್ವಿಯಾಗಿ ನಡೀತು. ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ, ಹೊಸಬರಿಗೆ ಅವಕಾಶ ಮತ್ತು ಸ್ವಲ್ಪ ಚೆನ್ನಾಗಿ ಹಾಡುವಂಥವ್ರು ಹಾಡ್ತಾ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ಎಲ್ರಿಗೂ ಕೂಡ ವೇದಿಕೆಗಳು ಸಿಗೋದಿಲ್ಲ. ಸೊ ಎಲ್ರಿಗೂ ವೇದಿಕೆ ಸಿಗಬೇಕು ಅನ್ನೋದೇ ನನ್ನ ಒಂದು ಆಸೆ ಅಷ್ಟೆ. ಈ ಸ್ವರಸಾಧನ ತಂಡ ಏನಿದೆ, ಪ್ರತಿಯೊಬ್ಬರು ಕೂಡ ಹಣ ಹಾಕ್ಕೊಂಡು ಮಾಡುವಂಥ ಒಂದು ಪ್ರೋಗ್ರಾಮು. ಯಾವುದೇ ₹1 ಲಾಭಕ್ಕಾಗಲಿ ಅಥವಾ ಇನ್ನೊಂದು ಮತ್ತೊಂದು ಅಂತ ಇಲ್ಲ. ಕೆರೋಕೆ ಅಂದ್ರೇ, ನಾನು ಇತ್ತೀಚೆಗೆ ಒಂದು ಆಡಿಯೋ ಕೇಳಿದೆ, ನಾನೊಂದು ಭಾಳ ನೋವಾಯಿತು. ಏನು ಕೆರೋಕೆ ಅಂದ್ರೇ ಒಂದು ಕೆಟ್ಟ ಭಾವನೆ ಇದೆ, ಅದು ತಪ್ಪು. ಎಲ್ಲರೂ ಹಂಗಿರಲ್ಲ. ನಮ್ಮಲ್ಲಿ ಎಷ್ಟು ಶಿಸ್ತಾಗಿ ಎಲ್ಲ ಹೆಣ್ಮಕ್ಳು ಬರ್ತಾರೆ, ಎಷ್ಟು ಶಿಸ್ತಾಗಿ ಹಾಡ್ತಾರೆ, ಹೋಗ್ತಾರೆ. ಸೊ ಕೆರೋಕೆ ಅಂದ್ರೇ ಬೇರೆ ಒಂದು ಭಾವನೆಗಳು ಕೆಲವೊಬ್ಬರಲ್ಲಿದೆ, ಅದು ಖಂಡಿತ ತಪ್ಪು. ಇದು ಕಲಿಯೋದಕ್ಕೆ ವೇದಿಕೆ, ಸರಸ್ವತಿ ದೇವಿ ಒಲಿಯುವಂಥ ಸ್ಥಳ ಇದು. ಒಂದೊಂದು ದಿನ ಕೂಡ ಒಬ್ಬೊಬ್ಬರು ಇಂಪ್ರೂವ್ ಆಗ್ತಾನೆ ಬರ್ತೀರ. ನಮ್ಮ 1ನೇ ಸಂಚಿಕೆಯಲ್ಲಿ ನಾವು ಹೇಗೆ ಹಾಡ್ತಾಯಿದ್ರು ನಮ್ಮ ಗಾಯಕರು, ಇವತ್ತು 26ನೇ ಸಂಚಿಕೆಯಲ್ಲಿ ಅಷ್ಟು ಚೆನ್ನಾಗಿ ಹಾಡ್ತೀರ ನಾವೇನ ಅನ್ನೋ ಲೆವೆಲ್ಗೆ ಹಾಡ್ತಾ ಇದ್ದಾರೆ. ಖಂಡಿತ ಅವಕಾಶ ಇದೆ. ಭಾಳಷ್ಟು ಜನ ಕೇಳ್ತಾಯಿದ್ರಿ ಹೇಗೆ ಸೇರ್ಕೋಬೇಕು ಅಂತ. ನಾನು ನಂಬರನ್ನು ಡಿಸ್ಪ್ಲೇ ಮಾಡ್ತೀವಿ, ಆ ನಂಬರಿಗೆ ನೀವು ಕಾಲ್ ಮಾಡಿ ಮತ್ತು ನೀವು ಹಾಡಿರುವಂಥ ಒಂದು ಹಾಡನ್ನು ವಾಟ್ಸಪ್ ಮಾಡಿ. ನಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನಾವು ಕರ್ಕೊಳ್ತೀವಿ. ಥ್ಯಾಂಕ್ ಯು. ಹೀಗೆ ನಮ್ಮ ಸ್ವರ ಸಾಧನಾ ತಂಡವನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಮತ್ತು ನಮ್ಮ ಪ್ರೊಪ್ರೈಟರ್ ಏನಿದ್ದಾರೆ ಶ್ಯಾಮ್ ಸುಂದರ್ ಸರ್, ಅವರು ಕೂಡ ಹಾಗೆ ನಡೆಸ್ಕೊಳ್ತಾ ಬಂದಿದ್ದಾರೆ. ಕೃಷ್ಣ ಪ್ರಸಾದ್ ಸರು, ಶ್ಯಾಮ್ ಸುಂದರ್ ಸರ್ ಎಲ್ಲ ಒಂಥರ ಸ್ವರ ಸಾಧನಕ್ಕೆ ಒಂದು ಬೆನ್ನೆಲುಬು. ರವಿಶಂಕರ್ ಆಗಿರ್ಬೋದು, ರಂಗನಾಥ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು, ವಿಜಯ್ ಕುಮಾರ್ ಎಲ್ಲರೂ ಅಷ್ಟೇ. ಡೇ 1ಇಂದ 1ನೇ ಸಂಚಿಕೆಯಿಂದ 26ನೇ ಸಂಚಿಕೆವರೆಗೂ ಮುಗಿದಿದೆ. ನೆಕ್ಸ್ಟ್ 27ನೇ ಸಂಚಿಕೆ ಅಂತ ಕಾಲಿಡ್ತಾ ಇದ್ದೀವಿ. ಥ್ಯಾಂಕ್ ಯು. ಹೀಗೆ ನಿಮ್ಮ ಆಶಸ್ಸು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಅ ಲಾಟ್.
ಯಾರಿಗಾದ್ರೂ ಇಲ್ಲಿರೋರಿಗೆ ಗೊತ್ತಾ? ಲಕ್ಷ್ಮಿ ಕಮಲದ ಮೇಲೆ ಕೂತಿರೋವಂಥ ಫೋಟೋಸೇ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ನೋಡೋವಂಥದ್ದು. ಮತ್ತು ಬಂಡೆ ಮೇಲೆ ಕೂತಿರೋವಂಥ ಸರಸ್ವತಿನೇ ನೋಡ್ತಿರ್ತೀವಿ. ಒಂದು ಮಗು ಕೇಳತ್ತೆ ಅವ್ರ ತಾಯಿನ, ಯಾಕಮ್ಮ ಈ ಥರನೇ ಫೋಟೋಸ್ ಎಲ್ಲದರಲ್ಲೂ ಇರುತ್ತೆ ಅಂತ. ಅದಕ್ಕೆ ಅವರ ತಾಯಿ ಹೇಳಿದ್ರಂತೆ, ನೋಡು ಮಗು, ಕಮಲದ ಹೂವು ನೀರಿನಲ್ಲಿರುತ್ತೆ, ನಾವು ಕಷ್ಟಪಟ್ಟು ನೀರಲ್ಲಿ ಈಚ್ಕೊಂಡೋಗಿ ಕಮಲನ ತೊಗೊಂಡು ಬರಬೇಕು, ತಂದರೂ ಕೂಡ 1 ದಿನ 2 ದಿನ ಇರುತ್ತೆ, ಇದ್ರೂ ಕೂಡ ಬಾಡೋಗುತ್ತೆ. ಹಣ ನಾವು ಕಷ್ಟಪಟ್ಟು ತರ್ತಾ ಇರಬೇಕು, ಖಾಲಿ ಆಗ್ತಾ ಇರುತ್ತೆ, ಕಳ್ಳೆ ಎತ್ಕೊಂಡು ಹೋಗ್ತಾನೆ, ಇಲ್ಲ ಖರ್ಚಾಗುತ್ತೆ, ಇಲ್ಲ ಇನ್ನೊಂದು ಮತ್ತೊಂದು ಆಗುತ್ತೆ. ಸೊ ಅದನ್ನು ಕಮಲದ ಹೂಗೆ ಹೋಲಿಸಿ ಅದನ್ನು ಇದು ಮಾಡಿರೋದು. ಮತ್ತು ಸರಸ್ವತಿ ಬಂದು ಕಲ್ಲು ಬಂಡೆ ಮೇಲೆ ಕೂತಿರ್ತಾರೆ. ಅಂದರೆ ನಮಗೆ ಜ್ಞಾನ ಅನ್ನೋದು, ವಿದ್ಯೆ ಅನ್ನೋದು ಒಂದು ಸರಿ ಬಂದ್ಬಿಡ್ತು ಅಂದರೆ ನಾವು ಸಾಯೋವರೆಗೂ ಅಲ್ಲ, ನಾವು ಸತ್ತ ಮೇಲೂ ಕೂಡ ಎಷ್ಟೊಂದು ಕವಿಗಳದ್ದು, ಇನ್ನೊಬ್ಬರದು ಮತ್ತೊಬ್ಬರದು ಬುಕ್ಗಳನ್ನು ಕೂಡ ನಾವು ನೋಡಿದ್ದೀವಿ, ಅವ್ರ ಬಗ್ಗೆ ಓದ್ತಾ ಇರ್ತೀವಿ. ಸರಸ್ವತಿ ಒಂದು ಸರಿ ನಮ್ಮ ತಲೆಗೆ ಬಂತು ಅಂದರೆ ನಾವು ಕಲ್ತ್ವಿ ಅಂದರೆ ಯಾರೂ ಅದನ್ನು ಕಿತ್ಕೊಳ್ಳೋಕ್ಕೂ ಆಗೋದಿಲ್ಲ, ಅದನ್ನು ನಾಶ ಮಾಡೋದಕ್ಕೂ ಆಗೋದಿಲ್ಲ ಅನ್ನೋ ಒಂದು ಸೈಂಟಿಫಿಕ್ ರೀಸನ್ನ ಇಟ್ಕೊಂಡು ಸರಸ್ವತಿನ ಬಂಡೆ ಮೇಲೆ ಮತ್ತು ಕಮಲದ ಹೂ ಮೇಲೆ ಲಕ್ಷ್ಮಿನ ಕೂರಿಸಿರೋದು. ಡಾನ್ಸ್ ನೆಕ್ಸ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್. ನಮಸ್ಕಾರ, ನನ್ನ ಹೆಸರು ರೂಪಾ ಅಂತ. ನಾನು ಸ್ವರ ಸಾಧನ ತಂಡಕ್ಕೆ 17ನೇ ಸಂಚಿಕೆಯಿಂದ ಬರೋಕ್ಕೆ ಶುರು ಮಾಡಿದೆ. ಮೊದಲು ನಮ್ಮ ಫ್ರೆಂಡ್ ಒಬ್ಬರು ಕರ್ಕೊಂಡು ಬಂದು ತೋರಿಸಿದ್ರು. ನೋಡಿ ನನಗೆ ತುಂಬ ಇಷ್ಟ ಆಯಿತು. ಈ ತಂಡದ ಜೊತೆ ಹಾಡೋದಕ್ಕೆ ಖುಷಿ ಆಗುತ್ತೆ ನನಗೆ. ಜೊತೆಗೆ ಕರೋಕೆ ಅಂತಂದರೆ ಸುಮ್ಮನೆ ಅದು ಸೀದಾ ಹಾಡೋದಕ್ಕಾಗಲ್ಲ. ಅದಕ್ಕೆ ನಾವು ಮೊದಲೇ ಅದನ್ನು ಹಾಡನ್ನು ಕಲ್ತ್ಕೊಂಡು ಆ ಮ್ಯೂಸಿಕ್ ಜೊತೆ ನಮ್ಮನ್ನು ನಾವು ತೊಡಗಿಸ್ಕೊಂಡು ಕಲ್ತ್ಕೊಂಡು ಹಾಡಬೇಕಾಗತ್ತೆ. ಹಾಗಾಗಿ ಅದೊಂಥರ ಸಂತೋಷ. ಒಂದೇ ಟೇಕಲ್ಲಿ ಪೂರ್ತಿ ಮುಗಿಸ್ತೀವಿ ಅನ್ನೋದೊಂದು ಸಂತೋಷ ಇರುತ್ತೆ. ನನ್ನ ಹೆಸರು ಲೀಲಾವತಿ ಅಂತ. ನಾನು ಸ್ವರ ಸಾಧನಗೆ ಬಂದು ಇದು 26th ಇವೆಂಟ್ ಆಗ್ತಾಯಿದೆ. ಬಟ್ ನಾನು ಜಾಯ್ನ್ ಒಂದು 16th ಇವೆಂಟ್ ಏನೋ ಇರಬಹುದೇನೋ. ಇದು ತುಂಬ ಒಂದು ಸ್ಟ್ರೆಸ್ ಬಸ್ಟರ್ ಅನ್ಬೋದು ಇದು ಕರೋಕೆ. ಇದು ನಮಗೆ ಶ್ಯಾಮ್ ಸರ್ರು ಮೊದಲು ಒಂದು ಗ್ರೂಪ್ ಮಾಡಿ ನಮ್ಮನ್ನು ಕರೆದ್ರು. ತುಂಬ ಎಂಜಾಯ್ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಈವೆಂಟ್ಗೂ ಹೊಸದೇನಾದರೂ ಕಲಿತಾನೇ ಇದ್ದೀವಿ. ಇನ್ನೂ ಅದು ಪೂರ್ತಿ ಆಗಿಲ್ಲ, ಪೂರ್ತಿ ಆಗೋದು ಇಲ್ಲ ಅಂತ ಅನಿಸತ್ತೆ. ಮತ್ತು ಭಾಗ್ಯ ಮೇಡಮು, ಪ್ರಕಾಶ್ ಸರ್ರು ಎಲ್ಲರೂ ನಮಗೆ ತುಂಬ ಎನ್ಕರೇಜ್ಮೆಂಟ್ ಮಾಡ್ತಾರೆ. ನಮಗೊಂದೊಂದು ಸಲ ನಾಚಿಕೆ ಆಗುತ್ತೆ, ಅಯ್ಯೋ ಸರಿಯಾಗಿ ಬರ್ತಾಯಿಲ್ಲ, ಬರೋದು ಬೇಡಪ್ಪ ಇನ್ನೊಂದು ಇವೆಂಟ್ಗೆ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಅವರು ಇಲ್ಲ, ಇಂಪ್ರೂವ್ಮೆಂಟ್ ಆಗ್ತಾಯಿದ್ದೀರಾ, ಚೆನ್ನಾಗಿ ಬರ್ತಾಯಿದೆ, ಬನ್ನಿ ಅಂತ ಹೇಳ್ತಾರೆ. ಬಟ್ ಇದು ನಮ್ಮದು ಒಂದು ಕರೋಕೆ ಪ್ರೋಗ್ರಾಮ್ ಅಂತ ಅನ್ನೋದಕ್ಕಿಂತ ಒಂದು ಫ್ಯಾಮಿಲಿ ಈವೆಂಟ್ ಥರ ಇರುತ್ತೆ ನಮ್ಮದು. ಯಾಕೆಂದರೆ ಎಲ್ಲರೂ ಅಷ್ಟೊಂದು ಬೆರ್ತು ಹೋಗ್ಬಿಟ್ಟಿದ್ದೀವಿ, ಒಬ್ರಿಗೊಬ್ಬರು ಕಷ್ಟ ಸುಖಗಳನ್ನ ಹಂಚ್ಕೊಂಡು ಒಂದು ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದೀವಿ. ಎಲ್ಲ ತುಂಬ ಸಹೃದಯಗಳಿರೋದ್ರಿಂದ ಇಲ್ಲಿ ಒಂಥರ ತುಂಬ ಖುಷಿ ಕೊಡುತ್ತೆ ಬರೋದು ಹೋಗೋದು. ಯಾವಾಗಲಾದರೂ ಒಂದೊಂದು ಸಲ ಮಿಸ್ ಆಗಿಬಿಡುತ್ತೆ, ಏನೋ ಒಂದು ಫ್ಯಾಮಿಲಿ ಈವೆಂಟ್ಸ್ ಇದ್ಬಿಡುತ್ತೆ, ಆವಾಗ ಬರೋದಕ್ಕಾಗೋದಿಲ್ಲ. ಅವಾಗ ಅಯ್ಯೋ ತುಂಬ ಮಿಸ್ ಮಾಡ್ಕೊಳ್ತೀವಿ, ನಾವು ಮಿಸ್ ಮಾಡ್ಕೊಳ್ತೀವಿ, ಅವರು ಹೇಳ್ತಾರೆ ತುಂಬ ಮಿಸ್ ಮಾಡ್ಕೊಂಡ್ವಿ ನಿಮ್ಮನ್ನು ಅಂತ. ಅದೇ ಒಂದು ಅಟ್ಯಾಚ್ಮೆಂಟು ಇದು ಸ್ವರ ಸಾಧನ. ಅದು ಈ ಕರೋಕೆದು ಎಷ್ಟೊಂದು ವೀಡಿಯೋಸ್ ನೋಡ್ತಾ ಇರ್ತೀವಿ. ಇಲ್ಲಿ ಹಿಂಗೆ ಪಿಚ್ ತೊಗೋಬೇಕು, ಹಂಗೆ ಪಿಚ್ ತೊಗೋಬೇಕು. ನಮಗೆ ತುಂಬ ಟ್ರೈನಿಂಗು ಕೊಡ್ತಾರೆ ಇಲ್ಲಿ, ತುಂಬಾ ಚೆನ್ನಾಗಿ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಇಲ್ಲಿ. ಬಟ್ ಏನೇ ಆದ್ರೂ ನಾವು ಮನೆಯಲ್ಲಿ ಹಾಡ್ಕೊಳ್ಳೋದಕ್ಕೂ ಇಲ್ಲಿ ಬಂದು ಸ್ಟೇಜ್ ಮೇಲೆ ಹಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಕಲಿಯೋದು ನಾವು ಹಾಡೋದು ನಿಲ್ಲಿಸೋವರೆಗೂ, ಉಸಿರು ನಿಲ್ಲೋವರೆಗೂ ಕಲಿತಾನೇ ಇರೋದು.
ಅಪರ್ಣಾ ಕುಲಕರ್ಣಿ. ನನ್ನ ಹೆಸರು ಅಪರ್ಣಾ ಕುಲಕರ್ಣಿ ಅಂತ. ನಾನು ಈ ಸ್ವರಸಾಧನ ಪ್ರೋಗ್ರಾಮ್ಗೆ ಇದು ನಂದು 3ನೇ ಇವೆಂಟು ಅಂತ ಹೇಳ್ಬೋದು. ಆ್ಯಕ್ಚುಲಿ ಜೀವನದಲ್ಲಿ ತುಂಬ ಕ್ಯಾರಿಯೋಕೆ ಹೇಳಬೇಕು ಅಂತ ತುಂಬ ಆಸೆ ಇತ್ತು. ಇದು ಒಂದು ಕಲಿಯೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿ ತುಂಬ ಖುಷಿಯಾಯಿತು. ಮತ್ತು ಇಲ್ಲಿ ಇರೋರು ಎಲ್ಲರೂ ನಾನು ಹೊರಗಿನವರು ಅಂತ ಅನಿಸೇ ಇಲ್ಲ. ಈಗ ನಾನು ಜಸ್ಟ್ 1ನೇ ಮೆಟ್ಲು ಏರ್ತಾ ಇದ್ದೀನಿ. ಬಟ್ ಎಲ್ಲೂ ಒಂದು ಇದು ಅನ್ನಿಸ್ಲಿಲ್ಲ. ಅಂದರೆ ಕಲೀಲಿಕ್ಕೆ ಅವಕಾಶ ತುಂಬ ಇದೆ. ಹಾಗೆ ನನಗೆ ಅದರದ್ದು ರೀತಿನೂ ಆರಾಮಾಗಿ ಅನ್ನಿಸ್ತಾ ಇದೆ. ಆರ್ಗನೈಸರ್ ಎಲ್ಲನೂ ರೀತಿಯಾಗಿ ರೆಡಿಯಾಗಿ ಇಟ್ಬಿಟ್ಟಿರ್ತಾರೆ. ನಾವೊಂದು ಕೊಟ್ಟಿರೋ ಕ್ಯಾರಿಯೋಕೆ ಎಲ್ಲ ರೀತಿಯಲ್ಲೂ ರೆಡಿಯಾಗಿ ಅದು ರೆಡಿ ಇರುತ್ತೆ. ಈಗ ಕಲಿಯೋಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ನಮಸ್ಕಾರ ಸ್ನೇಹಿತರೆ, ನಾನು ಕೃಷ್ಣ ಪ್ರಸಾದ್ ಅಂತ. ಈ ಸ್ವರ ಸಾಧನ ಕ್ಯಾರೋಕೆ ಗ್ರೂಪಲ್ಲೂ ಸಹ ನಾನು ಒಬ್ಬ ಮೆಂಬರು. ನಾನು ಸುಮಾರು 1 ವರ್ಷದಿಂದ ಈ ಕ್ಯಾರೋಕೆ ಗ್ರೂಪಲ್ಲಿ ಸೇರಿಕೊಂಡಿದ್ದೀನಿ. ಎಲ್ಲರೂ ಅಂದರೂ ಕ್ಯಾರೋಕೆ ಗ್ರೂಪ್ ಅಂತಂದರೆ ತುಂಬ ಕೆಟ್ಟ ಜನ ಇರ್ತಾರೆ, ಕೆಟ್ಟ ರೀತಿಯಲ್ಲಿ ನಡ್ಕೋತಾರೆ, ಕೆಟ್ಟ ರೀತಿಯಲ್ಲಿ ಇವೆಂಟ್ಗಳನ್ನ ನಡೆಸ್ತಾರೆ, ಹಾಗೆ ಹೀಗೆ ಅಂತ ಹೇಳಿ ಏನೋ ಅಂತಿದ್ರು. ಆದರೆ ನಾನು ಇಲ್ಲಿ ಬಂದು ನೋಡಿದ್ದೆ ಬೇರೆ. ಭಾಳ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ನನಗೇನಂತಂದರೆ ನಾನೀಗ ರಿಟೈರ್ಡ್ ಆಗಿದ್ದೀನಿ. ನನಗೇನಾದರೂ ಒಂದು ಹವ್ಯಾಸ ಬೇಕು. ಸೊ ಹಾಡೋದೇ ನನ್ನ ಹವ್ಯಾಸ. ಇದೊಂದು ಹವ್ಯಾಸ ಬಿಟ್ಟರೆ ನನಗೇನೂ ಇಲ್ಲ, ಬೇರೆ ಏನೂ ಇಲ್ಲ. ಹಾಗಾಗಿ ನಾನು ಇಲ್ಲಿ ಬಂದು ನನ್ನಲ್ಲಿ ಏನು ಅಂಥ ಸ್ಟ್ರೆಸ್ಸು ಟೆನ್ಷನ್ ಇದೆ ಅಂತ ಏನಿಲ್ಲ. ಆದರೂ ಸಹ ಕೆಲವೊಮ್ಮೆ ಜೀವನದಲ್ಲಿ ಕಹಿ ಘಟನೆಗಳು ನಡೆದಿರೋದು ಅದು ಮೇಲ್ಮೇಲಕ್ಕೆ ಬರುತ್ತೆ. ಹಾಗಾಗಿ ನಾನು ಈ ಹಾಡೋದ್ರಿಂದ ನನಗೆ ತುಂಬ ಅನುಕೂಲ ಆಗಿದೆ. ನಾನು ಎಲ್ಲವನ್ನು ಮರೆತು ನನ್ನ ಕಷ್ಟ, ತೊಂದರೆ ಏನೇನಿತ್ತೋ ಅದನ್ನೆಲ್ಲ ಮರೆತುಬಿಟ್ಟು ಬಂದು ನಾನು ಇಲ್ಲಿ ಹಾಡ್ತೀನಿ. ಭಾಳ ಸಂತೋಷವಾಗಿ ನಾನು ವಾಪಸ್ ತಿರ್ಗಾ ಮನೆಗೆ ಹೋಗ್ತೀನಿ. ಇಲ್ಲಿರೋ ಸದಸ್ಯರು ಎಲ್ಲರೂ ತುಂಬ ಚೆನ್ನಾಗಿ ನನ್ನನ್ನು ನೋಡ್ಕೋತಾರೆ. ಭಾಳ ಚೆನ್ನಾಗಿ ನಡೀತಾ ಇದೆ. ಇದು ಹೆಚ್ಚು ಕಮ್ಮಿ 2 ವರ್ಷದಿಂದನೇ ಏನೋ ನಡೀತಾ ಇದೆ. ಇದು ನಾನು ಸೇರ್ಕೊಂಡು 1 ವರ್ಷ ಆಗಿದೆ. ನನಗೆ ತುಂಬ ಅನುಕೂಲ ಆಗಿದೆ. ನನ್ನ ಸ್ಟ್ರೆಸ್ಸು, ನನ್ನ ಟೆನ್ಷನ್ ಏನೇ ಇದೆ, ಅದು ಜಾಸ್ತಿನೋ ಕಮ್ಮಿನೋ ಅದು ನನಗೆ ಗೊತ್ತಿಲ್ಲ. ಅದೆಲ್ಲ ಮರೆತು ನಾನು ಇಲ್ಲಿ ಸುಮಾರು 4-5 ಗಂಟೆಗಳ ಕಾಲ ನಾನು ಕಳೀತೀನಿ. ನನ್ನ ಹೆಸರು ಅಶೋಕ್ ಅಂತ. ನಾನು ಸರ್ವಿಸ್ ಮ್ಯಾನು. ಇಂಡಿಯನ್ ಏರ್ ಫೋರ್ಸಲ್ಲಿ 15 ಇಯರ್ಸ್ ಸರ್ವಿಸ್ ಮಾಡಿ ಆಮೇಲೆ ಮತ್ತೆ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸ್, ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಮಿನಿಸ್ಟ್ರಿ ಆಫ್ ಫೈನಾನ್ಸಾಗಿ ಕಸ್ಟಮ್ಸ್ ಆ್ಯಂಡ್ ಸೆಂಟ್ರಲ್ ಎಕ್ಸೈಸಲ್ಲಿ ರಿಟೈರ್ಡ್ ಸೂಪರಿಂಟೆಂಡೆಂಟ್ ಆಗಿ ಈಗ 60 ಇಯರ್ಸ್ ಆಗಿ ರಿಟೈರ್ಡ್ ಸೂಪರಿಂಟೆಂಡೆಂಟ್ ಆಫ್ ಸೆಂಟ್ರಲ್ ಎಕ್ಸೈಸು. ಈಗ 2017 GST ಅಂತ ಆಗಿದೆ.
ನಾನು ಯಾವಾಗಲೂ ಬಾತ್ರೂಮ್ ಸಿಂಗರ್ ಆಗಿದ್ದೆ. ಯಾವಾಗಲೂ ಬಾತ್ರೂಮಲ್ಲೇ ಹಾಡು ಹೇಳ್ತಾ ಇದ್ದೆ. ನಮಗೆ ಹೆಚ್ಚಾಗಿ ಟೈಮ್ ಸಿಗ್ತಾ ಇರಲಿಲ್ಲ ನಮ್ಮ ಈ ಹಾಬೀಸ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಆಗ ನಾವು ರಿಟೈರ್ಡ್ ಆದಮೇಲೆ ನನಗೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ದು ಅಂದರೆ ನಮ್ಮ ಸ್ವರಸಾಧನ ಟೀಮು. ನಮ್ಮ ಶ್ಯಾಮ್ ಸುಂದರ್ ಸರ್ನ ನಾನು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ, ಈ ಥರ ನನಗೊಂದು ಹಾಬಿ ಇದೆ, ನಾನು ಹಾಡು ಚೆನ್ನಾಗಿ ಕಲ್ತ್ಕೋಬೇಕು, ನಾನು ಮುಂದೆ ಎಲ್ಲರ ಮುಂದೆ ಹಾಡಬೇಕು ಅಂತ ಒಂದು ಆಸೆ ವ್ಯಕ್ತಪಡಿಸಿದೆ. ಅದಕ್ಕೆ ಶ್ಯಾಮ್ ಸುಂದರ್ ಅವರು ನೀವು ಬಂದು ನಮ್ಮ ಇದರಲ್ಲಿ ಹಾಡಿ, ನಾನು ಟ್ರೈನಿಂಗ್ ಎಲ್ಲ ಕೊಡ್ತೀನಿ ಅಂತ ಹೇಳಿ ನಮಗೆ ಅಲ್ಲೆಲ್ಲ ಆಗಾಗ ಟ್ರೈನಿಂಗು ಗೈಡೆನ್ಸ್ ಎಲ್ಲ ಕೊಟ್ಟು ನಮ್ಮನ್ನು ಇದರೊಳಗೆ ಸ್ವರಸಾಧನ ಇದರಲ್ಲಿ ಹಾಡು ಹೇಳೋದಕ್ಕೆ ಅವಕಾಶ ಕೊಟ್ಟರು. ಈಗ ನಾವು ಈಗಾಗಲೇ ಒಂದೂವರೆ ವರ್ಷ ಆಯಿತು. ನಾವು ಅವ್ರ ಇದರಲ್ಲೇ ನಾವು ಎಷ್ಟೋ ಪ್ರೋಗ್ರಾಮ್ಗಳು ಕೊಟ್ಟಿದ್ದೀವಿ, ಹಾಡು ಹೇಳ್ತಾ ಇದ್ದೀವಿ. ಈಗ ನನಗೊಂದು ಕಾನ್ಫಿಡೆನ್ಸ್ ಬಂದಿದೆ, ನಾನು ಒಬ್ಬ ಸಿಂಗರ್ ಅಂತ ಅನ್ಸ್ಕೊಂಡಿದ್ದೀನಿ. ಅದು ನನಗೆ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಇವರ ಒಂದು ಇದರಲ್ಲಿ ನಾನು ಒಬ್ಬ ಸಿಂಗರಾಗಿ ನಾನು ಇದಾಗಿದ್ದೀನಿ. ಆದ್ದರಿಂದ ನನಗೆ ಒಂದು ಹೆಮ್ಮೆ ಆಗಿದೆ. ಏನಕ್ಕೆ ನಾನೇನು ಸರ್ವೀಸಲ್ಲಿರುವಾಗ ಏನು ಸಾಧನೆ ಮಾಡೋಕ್ಕಾಗಲಿಲ್ವೋ, ರಿಟೈರ್ಡ್ ಆದಮೇಲೆ ನಾನು ಬಂದ್ಬಿಟ್ಟು ಇವ್ರ ಹತ್ರ ಈ ಒಂದು ಇದನ್ನು ಸಾಧನೆ ಮಾಡಿ ನಿಮ್ಮ ಮುಂದೆ ಈಗ ನಿಂತ್ಕೊಂಡಿದ್ದೀನಿ. ನನ್ನ ಹೆಸರು ಡಾಕ್ಟರ್ ಟಿ ವಿಜಯಕುಮಾರಿ ಅಂತ. ನಾನೊಬ್ಬ ಗೈನಕಾಲಜಿಸ್ಟ್, ಇಲ್ಲೇ ಬೆಂಗಳೂರಲ್ಲೇ ಇದ್ದೇನೆ. ನನಗೆ ಸಿಂಗಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಚಿಕ್ಕಂದಿನಿಂದ. ಆದರೆ ಈ ಸ್ಟಡೀಸ್ ಅದರಿಂದ ನನಗೆ ಮುಂದೆ ಏನೂ ಮುಂದುವರಿಸ್ಲಿಕ್ಕೆ ಆಗಲಿಲ್ಲ. ಬಟ್ ಈಗ ಕೊರೋನಾ ಸ್ಟಾರ್ಟ್ ಆದಾಗಿಂದ ಸ್ವಲ್ಪ ಮನೆಯಲ್ಲೇ ಹಾಡಲಿಕ್ಕೆಲ್ಲ ಶುರು ಮಾಡ್ಕೊಂಡಿದ್ದೆ, ಸ್ಟಾರ್ ಮೇಕರ್ ಮತ್ತು ಸ್ಮ್ಯೂಲ್ನಲ್ಲಿ. ಬಟ್ ಅಂದರೂ ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಏನೂ ಸಿಕ್ಕಿರಲಿಲ್ಲ. ನಂಗೆ ತುಂಬ ಸ್ಟೇಜ್ ಫಿಯರ್ ಇತ್ತು. ಬಟ್ ಅದೆಲ್ಲ ಅಕ್ಷರದಿಂದ ಕಲಿತ ಹಾಗೆ ಆಗಿದೆ ಈ ಸ್ವರಸಾಧನ ಗ್ರೂಪಿಗೆ ಜಾಯಿನ್ ಆದಮೇಲೆ. ಈಗ ಸ್ವಲ್ಪ ಮಟ್ಟಿಗೆ ಧೈರ್ಯನೂ ಇದೆ, ಹಾಡಲಿಕ್ಕೆ ಒಂದು ಕಾನ್ಫಿಡೆನ್ಸು ಬಂದಿದೆ. ಸೊ ಮುಂದುವರಿಸ್ತಾ ಇದ್ದೀನಿ. ನಮಸ್ಕಾರ. ಸ್ವರಸಾಧನ ವತಿಯಿಂದ ಇವತ್ತು ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ಕಾರ್ಯಕ್ರಮನ ಅದ್ಧೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ನಾನು ಹೊಸಬ ಈ ಗ್ರೂಪ್ಗೆ, ಈ ತಂಡಕ್ಕೆ. ನಿನ್ನೆ ರಾತ್ರಿ ನಾನು ನಿಮ್ಮ ಜೊತೆ ಹಾಡಬೇಕು ಅಂತಿದ್ದೀನಿ ನಿಮ್ಮ ಗ್ರೂಪಲ್ಲಿ ಅಂತ ಸಂತೋಷದಿಂದ ಬರಮಾಡಿಕೊಂಡ್ರು. ಇಲ್ಲಿ ಒಂದು 4-5 ಹಾಡು ಹಾಡಿದೆ ಈಗಾಗಲೇ. ಹಾಗೂ ವಿಷ್ಣುವರ್ಧನ್ ಅವರ ನೆನಪುಗಳು ಕೂಡ ನಮಗೆ ಭಾಳಷ್ಟು ಆಯಿತು ಇಲ್ಲಿ. ಯಾಕಂದರೆ ಅವ್ರ ಹುಟ್ಟುಹಬ್ಬ, ಅವ್ರು ಇನ್ನೊಂದು 10 ವರ್ಷ ಇದ್ದರೆ ಭಾಳ ಚೆನ್ನಾಗಿತ್ತು ಅನ್ನೋ ನಮ್ಮ ಮನಸ್ಸಲ್ಲಿದೆ. ಏನು ಮಾಡೋದು, ಇವಾಗ ಕರ್ನಾಟಕದ ಒಂದು ಚಲನಚಿತ್ರ ರಂಗದ ಒಂದು ಇದೇನಿದೆ ತುಂಬ ಕುಂಠಿತವಾಗಿದೆ. ಲೀಡರ್ ಯಾರು ನಮ್ಮ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಇವ್ರು ಮೂವರು ತ್ರಿವಿಕ್ರಮರ ಥರ ಇದ್ದರು. ಆದರೆ ಇವಾಗ 3 ಇಲ್ದಿರೋ ಕಾರಣ ಚಿತ್ರರಂಗ ಏನಾಗುತ್ತೋ ನಾಳೆ ನಾವು ಭಯದಲ್ಲಿದೆ. ಆದರೂ ಕೂಡ ಹಿಮ್ಮೆಟ್ಟದೆ ಎಲ್ಲ ಒಳ್ಳೊಳ್ಳೆ ಚಿತ್ರಗಳನ್ನು ತೆಗೆದು ಕನ್ನಡ ಚಿತ್ರರಂಗನ ಅತ್ಯುತ್ತಮ ಎತ್ತರಕ್ಕೆ ನಡೆಸ್ಕೋಗ್ತಾಯಿದ್ದಾರೆ. ಕೆಲವು ನಟರೆಲ್ಲ ಮಾಡ್ತಾಯಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ವಿಷ್ಣುವರ್ಧನ್ ನೆನೆಸ್ಕೊಂಡು ಒಂದು ಡೈಲಾಗ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳುಗಳು ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಚರಿತ್ರೆಯಲ್ಲೇ ಇಲ್ಲ ಮೇಲಕ್ಕೆದ್ದಿದ್ದು. ಈ ಕದಂಬ ಒಂಥರ ಕರೆಂಟ್ ಇದ್ದಾಗೆ, ಪ್ರೀತಿಯಿಂದ ಕೈ ಹಾಕಿದ್ರೆ ಬೆಳಕು, ಕೋಪದಿಂದ ಕೈ ಹಾಕಿದ್ರೆ ಶಾಕು. ಚಾಯ್ಸ್ ಈಸ್ ಯುವರ್ಸ್, ಬಿ ಕೇರ್ಫುಲ್. ಇದು ಕದಂಬ ಚಿತ್ರದ ಒಂದು ಸಣ್ಣ ತುಣುಕು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಚೆನ್ನಾಗಿದ್ದರೆ ಸಂತೋಷ ಪಡಿ, ಇಲ್ಲದೇ ಇದ್ದರೂ ನನಗೆ ಆಶೀರ್ವಾದ ಮಾಡಿ, ಪರವಾಗಿಲ್ಲ. ಭಾಳ ಆನಂದ ಆಗುತ್ತೆ. ಈ ಸ್ವರಸಾಧನ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರಲ್ಲ, ನಾನು ಹಲವಾರು ಹಾಡುಗಳೆಲ್ಲ ಕೇಳಿದೆ, ಭಾಳ ಚೆನ್ನಾಗಿ ಮೂಡಿ ಬರ್ತಾಯಿದೆ. ಎಲ್ಲರೂ ಒಳ್ಳೊಳ್ಳೆ ಗಾಯಕರಿದ್ದಾರೆ.
ಇವರಿಗೆಲ್ಲ ತಾಯಿ ರಾಜರಾಜೇಶ್ವರಿ ಒಳ್ಳೆ ಕಂಠವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅದ್ಭುತವಾದ ಗಾಯಕರಾಗಿ ಬರಲಿ ಅನ್ನೋ ಒಂದು ಆಸೆ ನನ್ನಲ್ಲೂ ಇದೆ. ಆ ತಾಯಿ ರಾಜರಾಜೇಶ್ವರಿ ಆಶೀರ್ವಾದ ಮಾಡಲಿಕ್ಕೆ ಕೇಳ್ಕೊತೀನಿ. ಇದಕ್ಕಿಂತ ನಾನೇನು ಕೇಳ್ಕೊಳಕ್ಕಾಗಲ್ಲ. ನಮಸ್ಕಾರ, ಬರ್ತೀನಿ. ನನ್ನ ಹೆಸರು ರಾಧಾ ಅಂತ. ನಾನು ಸ್ಟಾರ್ ಮೇಕರ್ನಲ್ಲಿ ಹಾಡುವಂಥ ಗಾಯಕಿಯಾಗಿದ್ದೆ. ತದನಂತರ ಈ ಒಂದು ಸ್ವರ ಸಾಧನಾ ತಂಡದಲ್ಲಿ ನಾನು ಜಾಯ್ನ್ ಆಗಿ ನನ್ನ ಹಾಡನ್ನು ಇವರು ಮೈಸೂರಿನಲ್ಲಿ ಕೇಳಿ ಕರ್ಕೊಂಡು ಬಂದು ಈ ಒಂದು ಗ್ರೂಪಿನಲ್ಲಿ ಹಾಕ್ಕೊಂಡ್ರು. ಇಲ್ಲೆಲ್ಲರೂ ಯಾರು ಸಂಗೀತ ಕಲಿತವ್ರಿಲ್ಲ, ಆದರೂ ಕೂಡ ಅಷ್ಟು ಅದ್ಭುತವಾಗಿ ಹಾಡೋದು ನಮಗೆ ಆಶ್ಚರ್ಯ ಆಗುತ್ತೆ. ಈ ಒಂದು ಗ್ರೂಪು ಇಲ್ಲಿವರೆಗೂ 26ನೇ ಸಂಚಿಕೆವರೆಗೂ ತೊಗೊಂಡು ಬಂದಿದ್ದಾರೆ. ಶ್ಯಾಮ್ ಸರ್ ಮತ್ತು ಭಾಗ್ಯಶ್ರೀ ಮೇಡಮ್ ಅವರು ತುಂಬ ಶ್ರಮಪಟ್ಟಿದ್ದಾರೆ ಈ ಒಂದು ಗುಂಪನ್ನು ಕಟ್ಟೋದಕ್ಕೆ. ಇದು ಒಗ್ಗಟ್ಟಿನಿಂದ ಇಷ್ಟು ದೂರ ಸಾಗಿರೋದು ನಿಜಕ್ಕೂ ನಮಗೆ ಒಂಥರ ಖುಷಿ ಅನಿಸುತ್ತೆ. ನಾವು ಹಾಡ್ತಿದ್ದೀವ, ಇವತ್ತಿನ ದಿನದಲ್ಲಿ ಇವತ್ತಿಷ್ಟು ಪ್ರೇಕ್ಷಕರು ಬಂದು ನೋಡಿರೋದು ನಮಗೆ ಖುಷಿ ತಂದಿರೋದೇನೆಂದರೆ ಇಷ್ಟು ಜನರ ಮುಂದೆ ಹಾಡುವಂಥ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಖಂಡಿತ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಸರ್. ನೀವು ಬಂದು ನಮ್ಮನ್ನು ಭೇಟಿ ಮಾಡಿ ಈ ಒಂದು ಕ್ಲಿಪ್ಪಿಂಗ್ ತೊಗೋತಿದ್ದೀರಾ, ನಿಜಕ್ಕೂ ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಈ ಸಂಚಿಕೆ ಇನ್ನೂ 100 ಸಂಚಿಕೆವರೆಗೂ ಹೋಗಲಿ ಅಂತ ತಾವೆಲ್ಲರೂ ಯಾರು ಈ ವಿಡಿಯೋನ ನೋಡ್ತೀರಾ ಎಲ್ಲರೂ ಕೂಡ ನಮ್ಮನ್ನು ಆಶೀರ್ವದಿಸಬೇಕು ಅಂತ ಕೇಳ್ಕೊತೀವಿ. ನಾವು ಇಲ್ಲಿ ಜಾಯ್ನ್ ಆಗಿ ಸ್ವರ ಸಾಧನೆಗೆ 26 ಸಂಚಿಕೆ ಆಗಿದೆ. ಈಗ 26 ಸಂಚಿಕೆಯಲ್ಲೂ ನಾವು ಒಂದು ಮೊದಲನೇ ಹಂತದಿಂದನೂ ನಾವು ಕಲಿತಾನೆ ಬಂದಿದ್ದೀವಿ. ಇವತ್ತು ಇಷ್ಟು ತುಂಬಾ ಚೆನ್ನಾಗಿ ಆಡ್ತಾಯಿದ್ದೀವಿ. ನಮಗೆ ಆಗ ಅನ್ನಿಸ್ತಾ ಇದೆ, ಭಾಷೆ ಆಗ್ತಾಯಿದೆ. ಇದಕ್ಕೆ ಒಂದು ಸಣ್ಣ ವೇದಿಕೆಯಿಂದನೇ ನಾವು ಸ್ವಲ್ಪ ಇಷ್ಟೊಂದು ಚೆನ್ನಾಗಿ ಆಡ್ತಾಯಿದ್ದೀವಿ ಅಂದರೆ ನಮ್ಮ ಶ್ಯಾಮಣ್ಣವರೇ ಇದಕ್ಕೆಲ್ಲ ಕಾರಣ. ಹಾಗೆ ಹೀಗೆ ನಮ್ಮ ಸ್ವರ ಸಾಧನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಮುಂದುವರ್ಕೊಂಡು ಇನ್ನೂ ಹೆಚ್ಚಿನ 100 ಸಂಚಿಕೆ ಪೂರೈಸಲಿ ಅಂತ ನಾನು ಆಶಿಸ್ತೀನಿ. ಮತ್ತು ನಾನು ಇನ್ನೂ ಚೆನ್ನಾಗಿ ಆಡೋದಂತೂ ಇದ್ದೇ ಇರುತ್ತೆ. ಎಷ್ಟೇ ಆಡಿದ್ರೂ ಇನ್ನೂ ಕಲಿಯೋದಂತೂ ಇದ್ದೇ ಇರುತ್ತೆ. ಇನ್ನೂ ಈ ಸ್ವರ ಸಾಧನದಲ್ಲಿ ಇನ್ನೂ ಕಲಿಬೇಕು ಅಂದ್ಕೊಂಡಿದ್ದೀನಿ, ಕಲಿತೀನಿ. ನನಗೆ ಈ ಒಂದು ಆಪರ್ಚುನಿಟೀಸ್ ಕೊಟ್ಟೋದಕ್ಕೆ ಸ್ವರ ಸಾಧನೆಯಲ್ಲಿ ಆಡೋದಕ್ಕೆ ತುಂಬ ನನ್ನ ಸ್ವರ ಸಾಧನ ಫ್ಯಾಮಿಲಿ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ.
ಸಂಚಿಕೆಯಲ್ಲಿ ಸತತ ಕಂಟಿನ್ಯೂ ಆಗಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀನಿ. ಸೊ ತುಂಬ ಇಷ್ಟ ಆಗುತ್ತೆ ಈ ಸ್ವರಸಾಧನ. ಸೊ ಎಲ್ಲೂ ಈ ಥರ ಇಷ್ಟೊಂದು ಫ್ರೀಯಾಗಿ ಕಂಫರ್ಟಬಲ್ಗೆ ಇರೋಲ್ಲ. ಅದರಲ್ಲೂ ನಮ್ಮ ನಯನ ಆಡಿಟೋರಿಯಂ ಆಡೋದು ಇನ್ನೂ ಒಂಥರ ಖುಷಿ, ದೊಡ್ಡ ವೇದಿಕೆ. ಸೊ ತುಂಬ ಜನ ಬಂದು ನಮ್ಮ ಯಾವ ರೀತಿ ಆಡಿದ್ದೀವಿ ಅಂತ ನಮ್ಮ ಅನಿಸಿಕೆಗಳನ್ನ ತಿಳಿಸ್ತಾರೆ. ಅದು ನಮಗೆ ತುಂಬ ಖುಷಿಯಾಗುತ್ತೆ. ಇನ್ನೂ ಒಂದು ಉತ್ತಮ ಮಟ್ಟಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅದರಿಂದ ಭಾಳ ಖುಷಿಯಾಗುತ್ತೆ. ದಿಲ್ ಧಡಕ್ ಅಂತ ಶಿವರಾಜ್ ಕುಮಾರ್ದು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಈಗ ಇನ್ನೂ ತುಂಬ ಕಲಿಬೇಕು. ನಾವೇನು ಇನ್ನೂ ಅಷ್ಟೊಂದು ಮಟ್ಟಕ್ಕೆ ಹೋಗಿಲ್ಲ. ಸೊ ಈಗೀಗ ಕಲಿತಾ ಇದ್ದೀವಿ. ಅದಕ್ಕೆ ಪ್ರತಿ ತಿಂಗಳಲ್ಲಿ ಒಂದು ಕಾರ್ಯಕ್ರಮನ ಎಷ್ಟೇ ಕೆಲಸ ಇದ್ರೂ ಈ ಕಾರ್ಯಕ್ರಮನ ಅಟೆಂಡ್ ಮಾಡೇ ಮಾಡ್ತಾಯಿದ್ವಿ. ಇಲ್ಲಾಂದರೆ ಗ್ಯಾಪ್ ಕೊಟ್ಟರೆ ನಮಗದು ಮತ್ತೆ ಆ ಒಂದು ಸಿಗಲ್ಲ. ಅದರಿಂದ ಮತ್ತೆ ಅದೇ ರೀತಿ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. 15ರಿಂದ ಮಾಡ್ತಾಯಿದ್ದೀನಿ. ಇನ್ನು ಬೇರೆ ಬೇರೆ ಕಡೆಯಲ್ಲಿ ಇದ್ದೀನಿ. ಅಂದರೆ ಇದು ಒಂಥರ ನಮಗೆ ತುಂಬ ಇಷ್ಟವಾದ ಸ್ವರಸಾಧನ ಗ್ರೂಪು. ಸೊ ಅದಕ್ಕೆ ಈ ಗ್ರೂಪ್ ಕಂಡು ತುಂಬ ಇಷ್ಟ. ನಮಸ್ತೆ, ನಾನು ಕೃಷ್ಣಕುಮಾರ್ ಅಂತೇಳಿ ಸ್ವರಸಾಧನಲ್ಲಿ ಹಾಡೋಕ್ಕೆ ಬಂದಿದ್ದೀನಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ. ಈ ಸಂದರ್ಭದಲ್ಲಿ ಭಾಗ್ಯ ಮೇಡಮ್ ಹಾಗೂ ಶ್ಯಾಮ್ ಸುಂದರ್ ಅವ್ರಿಗೆ ಶುಭಾಶಯ ಹೇಳೋಕ್ಕೆ ಬಯಸ್ತೀನಿ. ಹೆಸರಲ್ಲೇ ಇರೋ ಹಾಗೆ ಸ್ವರಸಾಧನ, ಅವರ ಟೀಮೇ ಸ್ವರಸಾಧನ. ಸ್ವರಗಳನ್ನ ಸಾಧನೆ ಮಾಡ್ತಂಥ ಕಲಾವಿದರಿಗೆ ಅವಕಾಶ ಕೊಡುವಂಥ ವೇದಿಕೆನೇ ಸ್ವರಸಾಧನ ಆಗಿದೆ. ಸೊ ನಮ್ಮಂಥ ಬಡ್ಡಿಂಗ್ ಸಿಂಗರ್ಸ್ಗೆಲ್ಲ ಒಂದು ಒಳ್ಳೆಯ ವೇದಿಕೆ ಕೊಟ್ಟಿದ್ದಾರೆ. ಸುಮಾರು ಒಂದು 15-20 ಜನ ನಾವೆಲ್ಲರೂ ಸೇರಿ ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಹಾಡಿದ್ದೀವಿ ಸ್ವರಸಾಧನಲ್ಲಿ. ಒಂದು ನಮಗೆ ಎಷ್ಟೋ ಗಾಯಕರಿಗೆ ಇದೊಂದು ವೇದಿಕೆ ಆಗಿದೆ. ಸೊ ಇದು ಇನ್ನೂ ಹಿಂಗೆ ಮುಂದುವರಿಯಲಿ, ಇನ್ನೂ ಹೆಚ್ಚೆಚ್ಚಿನ ಗಾಯಕರಿಗೆ ಒಂದು ಅವಕಾಶ ಆಗಲಿ. ಈ ಸ್ವರ ಸಾಧನೆ ಮಾಡೋರು ಮತ್ತಷ್ಟು ಇನ್ನೂ ಎತ್ತರಕ್ಕೆ ಹೋಗಲಿ ಅಂತ ಹೇಳಕ್ಕೆ ಬಯಸ್ತೀನಿ. ಭಾಗ್ಯ ಮೇಡಮ್ ಹಾಗೂ ಶ್ಯಾಮ್ ಸುಂದರ್ ಅವ್ರಿಗೆ ಧನ್ಯವಾದಗಳು, ಹಾಗೂ ನನ್ನ ಎಲ್ಲ ಸಹ ಗಾಯಕರಿಗೂ ಶುಭಾಶಯಗಳು, ಧನ್ಯವಾದಗಳು. ಇನ್ನು ಹೆಚ್ಚೆಚ್ಚಿಗೆ ಇನ್ನು ಸ್ವರ ಸಾಧನೆ ಈ ಕರೋಕೆಯಲ್ಲಿ ನಾವು ಭಾಗವಹಿಸೋಕ್ಕೆ ಇಚ್ಛೆ ಪಡ್ತೀನಿ. ಈ ತಿಂಗಳಲ್ಲಿ ವಿಷ್ಣುವರ್ಧನ್ ಸೆಪ್ಟೆಂಬರ್ 18ಕ್ಕೆ ವಿಷ್ಣುವರ್ಧನ್ ಅವ್ರದ್ದು ಹುಟ್ಟುಹಬ್ಬ ಆಚರಿಸಲಾಯಿತು. ಆ ಅಂಗವಾಗಿ ಈ ಸುಮಾರು ನಾವು ವಿಷ್ಣುವರ್ಧನ್ನ ಪ್ರಸಿದ್ಧವಾದ ಗಾಯನವನ್ನು ಆಯ್ಕೆ ಮಾಡಿಕೊಂಡೆಲ್ಲ ಹಾಡಿದ್ವಿ ನಾವೆಲ್ಲರೂ. ಮೇರು ನಟ ಏನು ಹೇಳೋಕ್ಕೆ ಪದಗಳಿಲ್ಲ. ನಮ್ಮ ಕನ್ನಡ ನಾಡಿನ ಚಿತ್ರ ಜಗತ್ತಿಗೆ ಒಂದು ಮೇರು ನಟ. ಅವ್ರು ಕೊಟ್ಟಂಥ ಒಂದು ಕಾಣಿಕೆ ಸೂರ್ಯಚಂದ್ರ ಇರೋರ್ಗೂ ಇರುತ್ತೆ, ಜ್ಞಾಪಿಸ್ಕೊಳ್ತೀವಿ. ಭಾಳ ಸುಂದರವಾದ ನಟ. ಧನ್ಯವಾದಗಳು. ನಮ್ಮ ಹೆಸರು ಜಿ ನಾಗರಾಜು, ನಮ್ಮ ವಿಳಾಸ ಕ್ಯಾರ್ಪುರ. ನಾನು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರು ರೀ. ಈ ವರ್ಷ ಅಮೃತೋತ್ಸವ ಚೆನ್ನಾಗಿ ನಡೆಸಿದ್ದು. ಅದನ್ನೇ ನಮ್ಮ ಸಿದ್ದರಾಮಯ್ಯ ಅವರು ಕೂಡ, ನಮ್ಮ CM ಸಿದ್ದರಾಮಯ್ಯ ಅವರು ನಮ್ಮ ವಿಷ್ಣುದಾದವ್ರಿಗೆ ಕರ್ನಾಟಕ ರಕ್ತ ಪ್ರಶಸ್ತಿ ಅವಾರ್ಡು ಕೊಟ್ಟಿದ್ದಕ್ಕೂ ತುಂಬ ಧನ್ಯವಾದಗಳು. ಅದಕ್ಕೆ ಎಲ್ಲಿಂದ ನೋಡು, ನಮ್ಮ ಬ್ಯಾಂಗ್ಳೂರಿನಲ್ಲಿ 7 ಕೋಟಿ ಜನಕ್ಕೆ ನಮ್ಮ ದಾದಾ ಅವರು, ವಿಷ್ಣು ದಾದಾ ಅಂದರೆ ಎಲ್ಲರಿಗೆ ಅಭಿಮಾನ. ಅದಕ್ಕೂ ನಮ್ಮ ವಿಷ್ಣು ಅವರು ಅಂದರೆ ನನಗೆ ಪ್ರೀತಿ. ಅವರು 205 ಚಿತ್ರಗಳು ನಟಿಸಿದರು, ಒಳ್ಳೆ ಸ್ವಾಭಿಮಾನಿ. ಅವರು ಅಲಿಯ ಅನಿರುದ್ಧ ಅವರು ಕೂಡ ಒಳ್ಳೆ ಆ್ಯಕ್ಟ್ರು ಆಗಿದ್ದು, ಆದರೂ ಸ್ವಲ್ಪ ಧಾರಾವಾಹಿಕ ಮಾತಾಡ್ತಾಯಿದ್ರು. ಇವಾಗ ವಿಷ್ಣುವರ್ಧನ್ ಮೊಮ್ಮಗ ಜ್ಯೇಷ್ಠವರ್ಧನ 2026ನಿಂದ ಹೀರೋ ಈಗ ಎಂಟ್ರಿ ಆಗ್ತಾಯಿದ್ರು, ಯಂಗ್ ಹೀರೋಗ ಎಂಟ್ರಿ ಆಗ್ತಾಯಿದ್ರು. ನಾನು ಇವತ್ತು ಸ್ವರ ಸಾಧನದಿಂದ ನಮ್ಮ ರಾಧಾ ಕುಮಾರಿ ಅವರು ಕರೆದಿರು, ಇಲ್ಲಿಗೆ ಬಂದಿದ್ದು. ನಯನ
ನೈನಿಂದ ನಮ್ಮ ವಿಷ್ಣುದಾದ ಹಾಡುಗಳು ಚೆನ್ನಾಗಿ ಆಡಿದರು. ವಿಷ್ಣುದಾದ ಹಾಡುಗಳು ಒಳ್ಳೆಗೆ ಆಡಿದರು, 5-6 ಸಾಂಗ್ ಆಡಿದರು, ಒಳ್ಳೆ ರೀತಿಗದ ಸಖತ್ ಹಾಡುಗಳು ಆಡಿದರು ನಮ್ಮ ಕ್ಯಾರ್ಪುರನಿಂದ ಜಿ ನಾಗರಾಜು.